ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ವಿರಕ್ತರ ವ್ಯತ್ಯಾಸ ಇದು ಭಾಳ ಜನರಿಗೆ ಗೊತ್ತಿಲ್ಲ. ಆದ ಕಾರಣ ಆ ಬಗ್ಗೆ ನಮ್ಮ ತಾಯಿ ತಂದೆ ಹೇಳಿರೋದನ್ನು ಸ್ವಲ್ಪ ನಿಮಗೆ ತಿಳಿಸ್ಬೇಕು ಅಂತ ನನಗೆ ಇಚ್ಛೆ ಆಗ್ತಾಯಿದೆ. ಯಾಕಂತಂದರೆ ನಾವು ಹಿರೇಮಠದಲ್ಲಿ ಗುರು ಪೀಠ ಅಥವಾ ಪಟ್ಟದೇವರು ಅಥವಾ ಪಂಚಾಚಾರ್ಯರು, ಪಂಚಾಚಾರ್ಯ ಮಠ, ಪಟ್ಟದ ಮಠ, ಗುರುಸ್ಥಲ ಮಠ, ಹಿರೇಮಠ ಅಂತೆಲ್ಲ ಕರೀತಾರೆ. ಹಾಗಾದರೆ ವಿರಕ್ತ ಮಠ ಯಾವುದು? ಇದು ಎಲ್ಲಿಂದ ಬಂತು? ವಿರಕ್ತ ಮಠ ಅರ್ಥಾತ್ ಅದು ಜಂಗಮ ಮಠ, ಜಂಗಮ ಪೀಠ, ಜಂಗಮ ಸ್ಥಳ ಅಂತ ಹೇಳ್ಬೋದು. ಅದು ಹೇಗೆ ಅಂತ ಕೇಳಿದರೆ, ಜಂಗಮ ಪೀಠ, ಜಂಗಮ ಅಂದ್ರೇ ಚೈತನ್ಯ. ಜ ಅಂದರೆ ಜನನ, ಗ ಅಂದರೆ ಗಮನ, ಮ ಅಂದರೆ ಮರಣ. ಜನನ ಗಮನ ಮರಣ, ಹುಟ್ಟಿ ಗಮಿಸಿ ಅಂದರೆ ಚಲಿಸಿ ಸಾಯುವಂಥದ್ದು. ಅದೆಲ್ಲ ಚೈತನ್ಯ ಇರುವಂಥ ಜೀವರಾಶಿ. ಆ ಜೀವರಾಶಿಯ ಒಳಗೆ ಆತ್ಮಸ್ವರೂಪದ ಆ ಚೈತನ್ಯ ಇದೆ. ಆ ಚೈತನ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಹೊಂಟಂಥವ ಜಂಗಮ ಯೋಗಿ. ಚೈತನ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡವ ಅಂದರೆ ಆತ್ಮಜ್ಞಾನ ಮಾಡಿಕೊಂಡಂಥವ ಜಂಗಮ ಪುಂಗವ. ಅಂಥ ಜಂಗಮ ಸ್ಥಳ ಅದು ವಿರಕ್ತ ಸ್ಥಳ. ಅಂದರೆ ವಿರಕ್ತ ಮಠಗಳಲ್ಲಿ ಯಾವುದೇ ಒಂದು ಸಂಸಾರಕ್ಕೆ ಸಂಬಂಧಪಟ್ಟಿರೋದು ಯಾವುದೂ ಇರೋದಿಲ್ಲ. ವಿರಕ್ತ ಮಠ ಅದು ಎಲ್ಲ ಊರಿನವರ ಕೈಯಲ್ಲಿ ಇರೋದು. ಊರಿನವ್ರ ಕೈಯಲ್ಲಿ ಅಂದರೆ ಅದಕ್ಕೆ ಒಂದು ಮರಿ ಬಿಡಬೇಕಾದ್ರೂ ಕೂಡ ಊರವರೆಲ್ಲ ಕೂಡಿ ಚರ್ಚೆ ಮಾಡಿ ಒಂದು ಮರಿ ತಂದು ಬಿಡಬೇಕು. ಆದರೆ ಈ ಗುರುಪೀಠ ಹಾಗಲ್ಲ. ಇದು ಪುತ್ರವರ್ಗ ಅಂತ ಕರೀತಾರೆ. ಅವರು ವಂಶ ಪಾರಂಪರ್ಯದಲ್ಲಿ ಯಾರು ಬರ್ತಾರೆ, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಕಾಕನ ಮೊಮ್ಮಕ್ಕಳು, ಹೀಗೆಲ್ಲ ಅವರು ವಂಶದಲ್ಲಿರೋರನ್ನೇ ತಂದು ಆ ಮಟ್ಟಕ್ಕೆ ಮಾಡ್ತಾರೆ. ಇದು ಗುರುಸ್ಥಳ ಹೇಗಾಯಿತು? ಇದೆಲ್ಲ ಈ ಡಿವೈಡ್ ಆಗಿದ್ದು, ಈ ಹೆಸರು ಬಂದಿದ್ದು ಬಸವಣ್ಣವ್ರ ಕಾಲದಲ್ಲಿ ಅಂತ ಹೇಳ್ಬೋದು. ಹ್ಯಾಂಗ್ರಿ ಅಂತ ಕೇಳಿದರೆ, ಮೊದಲೇ ಬಸವಣ್ಣವ್ರಿಗಿಂತ ಮೊದಲು ಶೈವ ಮಠಗಳಿದ್ದು, ಎಲ್ಲರೂ ಒಂದೊಂದು. ಆ ಶೈವ ಮಠಗಳು, ಆ ಒಂದು ಶೈವ ಮಠದಲ್ಲಿರುವಂಥ ಕೆಲವೊಂದು ವ್ಯಕ್ತಿಗಳು ಜಾತಿಯಲ್ಲೇ ಹುಟ್ಟಿ ಬಂದಿರಬೇಕು ಅಂತ ಇಲ್ಲ. ಇತ್ತೀಚೆಗೆ ಬಸವಣ್ಣನವರು ಆದಮೇಲೆ ಈ ಜಾತಿ ಇನ್ನಷ್ಟು ಗಟ್ಟಿಕೊಂಡ್ತೇನೋ ಅಂತ ಹೇಳ್ಬೋದು. ಯಾಕಂತಂದರೆ ಜಾತೀಯತೆಯನ್ನೇ ಹೊಡೆದು ಓಡಿಸಲು ಪ್ರಯತ್ನ ಮಾಡಿದಂಥ ಬಸವಣ್ಣನವರ ತತ್ವದಲ್ಲೇ ಜಾತಿ ಸೇರಿಕೊಂಡಿತು. ಯಾವುದೇ ಆಗಲಿ ಒಂದು ಉದ್ಯೋಗದಿಂದ ಆ ಜಾತಿ ಗಟ್ಟಿಕೊಳ್ತಾ ಹೋಗ್ತದೆ. ಹಾಗೆಯೇ ಬಸವಣ್ಣನವರ ಕಾಲದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಜಂಗಮ ಮೂರ್ತಿಗಳು ಅಂತ ಕರೆದು, ಅವರಿಗೆ ಯಾವ ನಿರಂಜನ ಮೂರ್ತಿಗಳಂತ ಕರೆದು, ಅವರಿಗೆ ಒಂದು ಕ್ಯಾವಿ ಲಾಂಛನವನ್ನು ಉಡಿಸಿ, ಅವರಿಗೆ ಎಲ್ಲ ಕಡೆಗೂ ಕೂಡ ನೀವೆಲ್ಲ ಜನರಿಗೆ ತತ್ವಬೋಧೆ ಮಾಡಬೇಕು, ಅವರಿಗೆ ಒಳ್ಳೆಯ ನೀತಿಯಿಂದ ನಡೆಸಬೇಕು, ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಬೇಕು, ಮತ್ತು ಅವರ ಒಂದು ಬೆಳೆದಿರುವಂಥ ಧಾನ್ಯವನ್ನು ಅವರು ನಿಮಗೆ ತಂದು ಕೊಡಬೇಕು, ಅವರ ಯಾವುದೇ ಒಂದು ಕಾರ್ಯಕ್ರಮ ಹಬ್ಬ ಹರಿದಿನಗಳಲ್ಲಿ ನಿಮ್ಮನ್ನು ಊಟಕ್ಕೆ ಕರಿಬೇಕು. ಅಂದರೆ ಗುರುಗಳು ಅಂತ ತಿಳ್ಕೊಂಡು, ತತ್ವಬೋಧೆ ಮಾಡೋರು ಅಂತ ತಿಳ್ಕೊಂಡು, ಲಿಂಗ ದೀಕ್ಷೆ ಮಾಡೋರು ಅಂತ ತಿಳ್ಕೊಂಡು, ಇದು ಗುರುವಿನ ಕಾರ್ಯ ಅಂತ ಹೇಳಿಕೊಟ್ರು. ಆದರೆ ಜಂಗಮ ಕಾರ್ಯ ಯಾವುದು? ವಿರಕ್ತ ಕಾರ್ಯ ಯಾವುದು? ವಿರಕ್ತ ಅಂದರೆ ರಕ್ತ ಸಂಬಂಧ ಇಲ್ಲದಂಥ ಒಂದು ವಿರಕ್ತ ಸ್ಥಳ ಅದು. ಅಂಥ ಒಂದು ವಿರಕ್ತ ಸ್ಥಳ ಅಂದ್ರೇ ಜಂಗಮ ಸ್ಥಳ. ಜಂಗಮ ಸ್ಥಳ ಅಂದ್ರೇ ಆತ್ಮಜ್ಞಾನದ ಸ್ಥಳ, ಆಂತರಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಒಂದು ಸ್ಥಳ. ಆ ಒಂದು ವಿರಕ್ತನ ಕೆಲಸ ಏನಂದರೆ, ಈ ಗುರುಗಳ ಕೆಲಸ ಲಿಂಗ ಕಟ್ಟೋದು, ಈ ಹೊರಗಿನ ಒಂದು ನೀತಿ ತತ್ವಗಳನ್ನು, ಅಷ್ಟಾವರಣಗಳನ್ನು ಬೋಧನೆ ಮಾಡಿ ಅವರಿಗೆ ನೀತಿಯಿಂದ ನಡೆಸೋದು, ಆಚಾರ ವಿಚಾರ ಹೇಳೋದು, ಇದು ಗುರುಗಳ ಕೆಲಸ. ಆದರೆ ಈ ವಿರಕ್ತ ಮಠದಲ್ಲಿರುವಂಥ
ಆ ವಿರಕ್ತನ ಕೆಲಸ ಏನಂದರೆ ಅವರು ಒಳಗಿರುವ ಅಂತರಂಗವನ್ನು ಅರಳಿಸಿ, ಅಂತರಂಗವನ್ನು ಪರಿವರ್ತಿಸಿ, ಅಂತರಂಗದಲ್ಲಿರುವ ಚೈತನ್ಯದ ಅರಿಕೆ ಮಾಡಿಕೊಡುವಂಥದ್ದು, ಅವರಿಗೆ ನಿಜವಾದ ಅರಿವನ್ನು ತಂದು ಕೊಡುವಂಥದ್ದು, ಅಂಥ ಆತ್ಮಜ್ಞಾನದ ಕಡೆಗೆ ಒಯ್ಯುವಂಥ ಅಧ್ಯಾತ್ಮ ಬೋಧೆ ಮಾಡುವಂಥದ್ದು ವಿರಕ್ತನ ಕರ್ತವ್ಯ. ಅವನು ಜಂಗಮ ಮೂರ್ತಿ, ಅಂದರೆ ಗುರುವಿನಿಗಿಂತಲೂ ಹೆಚ್ಚಿಗೆ ಅಂತ ಹೇಳ್ಬೋದು. ಆದರೆ ಇವತ್ತು ಏನಾಗಿದೆ, ವಿಪರ್ಯಾಸದಿಂದ ಅವರು ಕೆಳಗೆ ಅಂತ ಆಗಿದೆ. ಅದಕ್ಕೆ ಅವ್ರಿಗೆ ದೀಕ್ಷೆ ಮಾಡೋ ಹಕ್ಕಿಲ್ಲಲ್ಲ. ದೀಕ್ಷೆ ಮಾಡುವಂಥವು ಇವೆಲ್ಲ ಭೌತಿಕವಾಗಿರುವಂಥ ಕಾರ್ಯಗಳೆಲ್ಲ, ಕ್ರಿಯೆಗಳೆಲ್ಲ ಗುರುಸ್ಥಳದವರು ಗುರುಗಳು ಮಾಡಬೇಕು. ಅಂಥ ಗುರುಗಳು ಸಂಸಾರಿಕರಾಗಿದ್ದರೂ ಕೂಡ ಅಡ್ಡಿ ಇಲ್ಲ. ಅವರು ತಮ್ಮ ವಂಶದಲ್ಲಿಯೇ ಆ ಒಂದು ಮಠವನ್ನು ಬೆಳೆಸ್ತಾ ಹೋಗಬೇಕು. ಅವರು ಎಲ್ಲ ಕಡೆಗೂ ಕೂಡ ತಿರುಗಾಡಿ ಒಂದು ಮದುವೆ ಮುಂಜೆ ಒಂದು ಕಾರ್ಯಕ್ರಮಗಳು ಎಲ್ಲವನ್ನು ನೆರವೇರಿಸಿಕೊಡ್ಬೇಕು. ಅವರು ಗುರುಗಳು ಅಂತ ಹೇಳ್ಬೋದು. ಆದರೆ ಜಂಗಮರು ಅಂತ ಹೇಳುವಂಥ ಅಧ್ಯಾತ್ಮ ಬೋಧೆ ಮಾಡುವಂಥ ವಿರಕ್ತ ಅದಕ್ಕಿಂತಲೂ ಮೇಲ್ಮಟ್ಟದಲ್ಲಿ. ಅದು ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ಇದು ಇನ್ನೂ ಇದರ ಬಗ್ಗೆ ನಾವು ಕೂಲಂಕಷವಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಮಾತಾಡೋಣ. ತಾವು ಇದ್ರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವಂಥವರು ಅಥವಾ ಒಂದು ಚರ್ಚೆಗಾಗಿ ಕಮೆಂಟ್ಸ್ ಮಾಡುವಂಥವ್ರು ಮಾಡಬೇಕು. ಇಂಥ ಒಂದು ಗುರು ವಿರಕ್ತರ ಭೇದವನ್ನಾಗಲಿ ಅಥವಾ ಶರಣರ ತತ್ವದ ನಿಜವಾದ ಒಂದು ಅರ್ಥವನ್ನಾಗಲಿ ನಾವೆಲ್ಲ ಹೇಳ್ತಾ ಹೋಗೋಣ ಅಂತ ಹೇಳ್ತಾ, ಈ ಗುರು ವಿರಕ್ತರ ಭೇದವನ್ನು ನಿಚ್ಚಳವಾಗಿ ತಮಗೆ ತಿಳಿಯುವಂತೆ ಮುಂದಿನ ವಿಡಿಯೋದಲ್ಲಿ ಹೇಳೋಣ. ತಾವೆಲ್ಲರೂ ಇದನ್ನು ಚಿತ್ತವಿಟ್ಟು ಮತ್ತು ಮುಂದಿನ ವಿಡಿಯೋದಲ್ಲಿ ಆಲಿಸಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ತಾವು ಇದಕ್ಕೆ ಲೈಕ್ ಕೊಡಬೇಕು, ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಬೇಕು ಅಂತ ಕೇಳಿಕೊಂಡು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಶರಣಾರ್ಥಿ.